ವೆಲ್ಕಮ್ ಟು ಡಾರ್ಲಿಂಗ್ ಬ್ಲಾಗ್ಸ್ ಆ್ಯಂಡ್ ಇನ್ಫೋ. ಇವತ್ತು ನಾವು ಮೈಸೂರಿನ ವುಡ್ಲ್ಯಾಂಡ್ಸ್ ಚಿತ್ರಮಂದಿರದ ಎದುರುಗಡೆ ಇದ್ದೀವಿ. ಇವತ್ತು ದರ್ಶನ್ ಅವರ ಯಜಮಾನ ಫಿಲಮ್ ರಿಲೀಸ್ ಆಗಿದೆ. ಸೊ ಮೂವಿ ಯಾವ ಥರ ಇದೆ, ಜನರ ಅಭಿಪ್ರಾಯ ಹೇಗಿದೆ, ರಿವ್ಯೂಸ್ ಹೇಗಿದೆ ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಹೆಂಗಿತ್ತು ಫಿಲಮ್? ಸೂಪರ್ 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 100 ಡೇಸ್ ಸಣ್ಣೊಂದು ಬಾಸ್ ಡಿ ಬಾಸ್ ಸೂಪರ್ ಸೂಪರ್ ಸರ್. ಚಾಲೆಂಜಿಂಗ್ ಸ್ಟಾರ್ 100 ಡೇಸ್ ಪಕ್ಕ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸರ್. ಸೂಪರ್ ಸೂಪರ್ ಹೇಗಿದೆ ಭಯ್ಯ ಫಿಲಮ್? ಚೆನ್ನಾಗಿದೆ. ಸೂಪರ್ 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 ಪಟ್ಟು ಅಂದ್ರೆ ಪಟಾಚು ಮಿಠಾಯಿ ಸುರ್ರೆ. ಸೂಪರ್ ಆಗಿದೆ. ಸೂಪರ್ ಫಿಲಮ್. ಯಜಮಾನ ಪಿಕ್ಚರ್ ಚೆನ್ನಾಗಿತ್ತು. ಸೂಪರ್ ಆಗೈತೆ. ಬಾಸ್ ಇಸ್ ಬ್ಯಾಕ್. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅಲರ್ಟ್ಸ್ ಬಿಡಿ. 100 ಡೇಸ್ ಡಿ ಬಾಸ್ ಸೂಪರ್ ಸೂಪರ್ ಆಗಿದೆ ಮೂವಿ. ಬಾಸ್ ಅಚ್ಚಾ ಸೂಪರ್. 100 ಡೇಸ್ ಪಕ್ಕ ಡಿ ಬಾಸ್ ಫ್ಯಾನು. ಬಸ್ಟರ್ ಸೂಪರ್ ಬಸ್ಟರ್ ಸೂಪರ್ 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 ಸೂಪರ್. ಹೇಗಿದೆ ಸರ್ ಫಿಲಮ್? ಪಿಕ್ಚರ್ ಚೆನ್ನಾಗಿದೆ. ಸೂಪರ್ ಅದ್ಭುತ. ಸೂಪರ್ ಸೂಪರ್ ಗುರು. ಸೂಪರ್ ಗುರು. ಸೂಪರ್ ಆ ಬ್ಯೂಟಿ ಬ್ಯೂಟಿ ಸ್ಟಾರ್ ದರ್ಶನ್ ಅವ್ರಿಗೆ. ಸೂಪರ್ ಚಿಂದಿ. ಸೂಪರ್ ಹೇಗಿತ್ತು ಫಿಲಮ್? ಸೂಪರ್ ಆಗಿದೆ. 10/4 10/4 ಸೂಪರ್ ಸೂಪರ್ ಪಕ್ಕ 100 ಡೇಸ್ ಸೂಪರ್ ಮೂವಿ. 100 ಡೇಸ್ ಮೂವಿ ಒಳ್ಳೆಬೇಕು. ತುಂಬಾ ಚೆನ್ನಾಗಿದೆ. ಮತ್ತೊಂದು ಬಾರಿ ಮೊದಲೊಮ್ಮೆ ಬಾರಿ ನೋಡುವ ಹಾಗೆ ಮೂವಿ ಮಾಡಿದ್ದಾರೆ ದರ್ಶನ್ ಅವ್ರಿಗೆ. ಸೂಪರ್ ಸ್ಟಾರ್ ಸೂಪರ್ 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 ಡಿ ಬಾಸ್ ಸೂಪರ್ 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 ರೇಟಿಂಗ್ಸ್ ಎಷ್ಟು ಕೊಡ್ತೀರಾ? ಚೆನ್ನಾಗಿದೆ ಸರ್. ರೇಟಿಂಗ್ಸ್ ಎಷ್ಟು ಕೊಡ್ತೀರಾ? ಚೆನ್ನಾಗಿದೆ. ರೇಟಿಂಗ್ಸ್ ಎಷ್ಟು ಕೊಡ್ತೀರಾ? 5 ಭಯ್ಯ. ಹಿಂದಿ ಮೂವಿ. Family entertainment. ಯಜಮಾನನ ಪದಕ್ಕೆ ಮೊದಲನೇ ಸಲ ಎರಡನೇ ಅರ್ಥ ಸಿಕ್ತು. ಚೆನ್ನಾಗಿದೆ ಫಿಲಮ್. ಹೇಗಿತ್ತು ಫಿಲಮ್? ಹೇಗಿತ್ತು ಫಿಲಮ್? ಸೂಪರ್ ಆಗಿದೆ ಗುರುಗಳೇ. ಹೇಗಿತ್ತು ಫಿಲಮ್? ಸೂಪರ್ ಹೇಗಿತ್ತು ಫಿಲಮ್? ಸೂಪರ್ ಮೂವಿ ಸರ್. ಸಖತ್ತಾಗಿದೆ. ಹೇಗಿತ್ತು ಫಿಲಮ್? ಹೇಗಿತ್ತು ಫಿಲಮ್? ಸೂಪರ್ 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 ಹೇಗಿತ್ತು ಸೂಪರ್ ಹೇಗಿತ್ತು ಫಿಲಮ್? ಸೂಪರ್ ಹೇಗಿತ್ತು ಫಿಲಮ್? ಸೂಪರ್ ಹೇಗಿತ್ತು ಫಿಲಮ್? ಸೂಪರ್ ಆಗಿತ್ತು. ಆರ್ಸಮ್. ಲೇಟೆಸ್ಟ್ ಮೂವಿ ಯಾವಾಗಲೂ ನೋಡ್ತಾ ಇರ್ತೀವಿ. ಅದೇ ಹಳೆ ಮೂವಿ ಥರ ಇವಾಗ ಇದೊಂದೇ ಸಾಧ್ಯ. ತುಂಬ ಚೆನ್ನಾಗಿದೆ. ಓಲ್ಡ್ ಈಸ್ ಬಟ್ ಸೂಪರ್ ಮೂವಿ ಸರ್. ಸೂಪರ್ ಮೂವಿ. ಸೂಪರ್ ಅಮೇಝಿಂಗ್. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಕಳೆದ 10 ವರ್ಷದಿಂದ ತುಂಬ ಈ ಮಚ್ಚು ಲಾಂಗು ಎಲ್ಲ ತುಂಬ ಫಿಲಿಮ್ಗಳು ಬಂದಿದೆ. ಆದರೆ ಇದೇ ಮೊದಲನೇ ಬಾರಿಗೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಫಿಲಿಮ್ನ ದರ್ಶನ್ ಅವರು 10-20 ವರ್ಷದಿಂದ ಯಾವ ಫಿಲಿಮ್ಗಳು ಜನಗಳು ಪ್ರೇಕ್ಷಕರು ತುಂಬ ಇಷ್ಟಪಡ್ತಿದ್ರು ಅಂಥ ಫಿಲಿಮ್ನ ಮತ್ತೆ ಕೊಟ್ಟಿದ್ದಾರೆ. ದರ್ಶನ್ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕಂದರೆ ಇಡೀ ಫ್ಯಾಮಿಲಿ ಮಕ್ಕಳು ಮರಿ ಹೆಂಡತಿ ಮಕ್ಕಳು ಫ್ಯಾಮಿಲಿ ಅಕ್ಕ ತಂಗಿರು ಎಲ್ಲ ಕುತ್ಕೊಂಡು ನೋಡೋವಂಥ ಒಂದು ಒಳ್ಳೆ ಕೌಟುಂಬಿಕ ಫಿಲಿಮ್ನ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ ಈಗಿನ ಸಮಾಜದಲ್ಲಿ ಏನು ಕೆಟ್ಟು ವ್ಯವಹಾರಗಳು ನಡೀತಿದೆ ನಮ್ಮ ಸಮಾಜದ ಮುಂದೆ ಅದನ್ನು ಎತ್ತಿ ತೋರಿಸಿದ್ದಾರೆ. ಅದು ತುಂಬ ಶ್ಲಾಘನೀಯ. ಹಾಗಾಗಿ ಎಲ್ಲರೂ ತಪ್ಪದೆ ಕನ್ನಡ ಅಭಿಮಾನಿಗಳು ಕರ್ನಾಟಕ ಜನತೆ ದಯವಿಟ್ಟು ಬಂದು ಇಡೀ ಕುಟುಂಬ ಸಮೇತರಾಗಿ ಫಿಲ್ಮ್ ನೋಡಬೇಕಂತ ತುಂಬ ಕಳಕಳಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ಫಿಲ್ಮ್ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತ್ರ ಟಿಪ್ಪು ಸುಲ್ತಾನ್, ಜೈ ಕರ್ನಾಟಕ.